ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕಾಣಿಸದ ತೀರವದು ಜೀವನ ಕಡಲಿನಲಿ, ನಂಬಿಕೆಯ ಯಾನವಿದೋ ಮಣ್ಣಿನ ದೋಣಿಯಲಿ. ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತ ಸಿನಿಮಾ ಮಣ್ಣಿನ ದೋಣಿ. ಕಾದಂಬರಿ ಹೆಸರು ಕೂಡ ಅದೇ. ಎಂ ಎಸ್ ರಾಜಶೇಖರ್ ಡೈರೆಕ್ಟರು, ಅಂಬರೀಷ್ ಅವರು, ಸುಧಾರಾಣಿ ಅವರು, ವಜ್ರಮುನಿಯವರೆಲ್ಲ ಆ್ಯಕ್ಟ್ ಮಾಡಿದ್ರು. ಸೂಪರ್ ಹಿಟ್ ಸಿನಿಮಾ, ಸೂಪರ್ ಹಿಟ್ ಹಾಡುಗಳು. ಅಣ್ಣವರು, ಎಸ್ ಟಿ ಬಿ ಅವರು, ಜಾನಕಿ ಅಮ್ಮ, ಚಿತ್ರಮ್ಮ, ಥೀಮ್ ಹಮ್ಮಿಂಗ್ ಬರುತ್ತೆ ಒಂದು ಹೆಸರು ತೋರಿಸುವಾಗ. ಆ ಥೀಮ್ ಹಮ್ಮಿಂಗ್ ಆಡಿದ್ದು ಮಂಜುಳಾ ಗುರುರಾಜ್ ಅವರು. ಇವರೆಲ್ಲ ಹಾಡಿದಂಥ ಹಾಡುಗಳು ಸೂಪರ್ ಹಿಟ್ ಹಾಡುಗಳು. ಕ್ಯಾಸೆಟ್ ಕೂಡ ತುಂಬ ಸೇಲ್ ಆಗಿತ್ತು. ಇಲ್ಲಿ ಹಾಡು ಹುಟ್ಲಿಕ್ಕೆ ಒಂದು ಸ್ವಾರಸ್ಯ ಅಂತಿಲ್ಲ. ಅದೆಲ್ಲಿ ಕ್ರಿಯೇಟ್ ಮಾಡಿದ್ರು, ಎಲ್ಲಿ ಸ್ಟುಡಿಯೋದಲ್ಲಿ ಬರೆದ್ರೋ ಇಲ್ಲ ರೂಮಲ್ಲಿ ಬರೆದ್ರೋ ಅದಷ್ಟು ಮಾಹಿತಿ ನಿಖರವಾಗಿಲ್ಲ. ಆದರೆ ಅಣ್ಣವರು ಮೇಘ ಬಂತು ಮೇಘ ಹಾಡಿ ತುಂಬ ಇಷ್ಟಪಟ್ಟಿದ್ದು, ಜಾನಕಿ ಅಮ್ಮ ಕೋಗಿಲೆಯ ಕ್ಷೇಮವೇ ಹಾಡಿ ತುಂಬ ಇಷ್ಟಪಟ್ಟಿದ್ದು ಬಗ್ಗೆ ಹೇಳಬೇಕು. ಇದರ ರೆಕಾರ್ಡಿಂಗ್ ಆಗೋದು ಚಾಮುಂಡೇಶ್ವರಿಲಿ. ಜಾನಕಿ ಅಮ್ಮ ಬಂದು ಆ ಟ್ರ್ಯಾಕ್ ಎಲ್ಲ ಕೇಳಿ ಲಿರಿಕ್ಸ್ ನೋಡ್ಬಿಟ್ಟು ಹಂಸಲೇಖಗಾರರು ಚಾಲ ಬಾಗುಂದಿ ಅಂತಾರೆ. ಹಾಡಿ ಬಂದಮೇಲಂತೂ ಇನ್ನೂ ಖುಷಿ ಆಗ್ಬಿಡುತ್ತೆ. ಪ್ಲೇ ಮಾಡಿ ಕೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ ಅವರಿಗೆ. ತುಂಬ ಚೆನ್ನಾಗಿದೆ ಹಂಸಲೇಖ ಅಂತ ಹೊಗಳ್ತಾರೆ ಹಂಸಲೇಖ ಅವ್ರನ್ನ. ಜಾನಕಿ ಅಮ್ಮ ಸಾವಿರ ಸಾಂಗ್ ಆಡಿದ್ದಾರೆ ಎಲ್ಲ ಭಾಷೆಯಲ್ಲೂ. ಆದರೆ ಕೆಲವು ಸಾಂಗ್ಗಳು ತುಂಬ ಇಷ್ಟಪಡ್ತಾರೆ ಅವರು. ಅದರಲ್ಲಿ ಇದು ಕೂಡ ಒಂದು. ಆನಂತರ ಬಂದಂಥ ಒಂದು ಸಿನಿಮಾ ಕಾದಂಬರಿ ಅಂತ. ಅದರಲ್ಲಿ ನನ್ನನ್ನು ತುಂಬ ಪ್ರೀತಿಸುವ ಸ್ನೇಹಿತ ದೂರ ಹೋಗಿರುವ ಈ ಹಾಡು ಕೂಡ ತುಂಬ ಇಷ್ಟ ಅವರಿಗೆ. ತುಂಬ ಸಲ ಹಂಸಲೇಖ ಅವ್ರನ್ನ ಕಂಡಾಗಲಿ ಹಾಡು ಹಾಡೋರಂತೆ ಅವರು. ಆ ಒಂದು ಸಾಲು ಹಾಡೋರಂತೆ. ಆ ರೀತಿ ಅದಕ್ಕಿಂತ ಮೊದಲು ಬಂದು ಮಣ್ಣಿನ ದೋಣಿ ತುಂಬ ಇಷ್ಟಪಟ್ಟಿದ್ರು. ನೋಡಿ ಹಾಡಲ್ಲಿ ಹೆಂಗಿದೆ ಸಾಹಿತ್ಯ ಅಂತ. ಇಷ್ಟಪಡಲೇಬೇಕಲ್ವ. ಕಾಡಲ್ಲಿ ಬೀಸೋ ಗಾಳಿಗೆ ಆಲಸ್ಯ ಬಂದಿದೆಯಾ ಅಂತ ಕೇಳಿದ್ದಾರೆ. ಬೆಟ್ಟ ಗುಡ್ಡದಲ್ಲಿ ಹರಿಯೋ ನದಿಗೆ ಸುಸ್ತಾಗಿದೆಯಾ ಅಂತ ಕೇಳಿದ್ದಾರೆ. ಮೋಡ ತೇಲುತ್ತಲ್ಲ, ಆ ಮೋಡಕ್ಕೆ ಏನಾದರೂ ಬೇಜಾರಾಗಿದೆಯಾ ಅಂತ ಕೇಳಿದ್ದಾರೆ. ಲೇಖನಿ ಮೂಲಕ ಪ್ರಕೃತಿ ಒಟ್ಟಿಗೆ ಮಾತಾಡೋದು, ಆ ಪ್ರಕೃತಿಯ ಒಂದು ಬೆಸುಗೆನ ಲೇಖನಿಯಲ್ಲಿ ಹರಿಸೋದು. ಕವಿಗಳಿಗೆ, ಸಾಹಿತಿಗಳಿಗೆ ಇದೆಲ್ಲ ತುಂಬ ಇಷ್ಟ. ಕಥೆಯಲ್ಲಿ ಏನಾದರೂ ಈ ಥರ ಬಂದ್ಬಿಟ್ರೆ ಸನ್ನಿವೇಶ ತುಂಬ ಖುಷಿಯಾಗಿ ಬರೀತಾರೆ, ಸರಾಗವಾಗಿ ಬರೀತಾರೆ. ಏನು ಬೇಕು ಬರಿಬೋದು. ನೇಚರ್ನ ಹೊಗಳಕ್ಕೆ ಏನು ಬೇಕು ಹೊಗಳ್ಬೋದಲ್ವಾ. ಲಿಮಿಟು ಅಂತಿಲ್ಲ, ಬಾರ್ಡ್ರು ಅಂತಿಲ್ಲ. ಇಮ್ಯಾಜಿನೇಷನ್ ಹೆಂಗೆ ಬೇಕಾದ್ರೆ ಮಾಡ್ಬೋದು. ಡ್ರೀಮ್ ಸಾಂಗ್ ಥರ. ಮಿಕ್ಕಿದಕ್ಕೆ ಬಾರ್ಡ್ರ್ ಹಾಕೊಂಡು ಬರಿಬೇಕು, ಇದಕ್ಕಂಗಿಲ್ಲ, ಸಖತ್ತಾಗಿ ಬರಿಬೋದು. ಅಲ್ಲಿ ಪುಂಡರ ಗುಂಪು ಅಂತ ಬರೆದಿರೋದು ಮಂಗಗಳ ಗುಂಪಿಗೆ. ಅದು ಮಂಗಗಳೆಲ್ಲ ಓಡ್ತಾವಲ್ಲ ಕಾಡಲ್ಲಿ, ಅದಕ್ಕೆ ಬರೆದಿದ್ದು. ಎಲ್ಲದಕ್ಕೂ ಅರ್ಥಗರ್ಭಿತವಾಗಿ ಹಾಡು ಕೊಟ್ಟಿದ್ದಾರೆ. ಹಂಸಲೇಖ ಅವರು ಸಿನಿಮಾದ ಒಂದು ಕತೆ ಏನಿದೆ ಅದನ್ನ ಬಳಸ್ಕೊಂಡು ಒಂದು ಹಾಡು ಮಾಡೋದು ಅವರು ಒಂದು ಅಭಿಪ್ರಾಯ ಅವ್ರು ಮಾಡ್ತಾರೆ. ಎಲ್ಲ ಸಿನಿಮಾದಲ್ಲೂ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿನಿಮಾ ನೋಡಿ ನೀವು, ಅವ್ರು ಮ್ಯೂಸಿಕ್ ಮಾಡಿ ಸಿನಿಮಾ ನೋಡಿ, ಆ ಹಾಡಲ್ಲಿ ಆ ಕತೆ ಬಂದು ಹೋಗುತ್ತೆ. ಒಂದು ಹಾಡಲ್ಲಾದ್ರೂ ಮಾಡೇ ಮಾಡಿರ್ತಾರೆ. ಇದ್ರಲ್ಲಿ ಹಾಗೆ ಮಾಡಿದ್ರು. ರಾಜನು ರಾಣಿಯು ಸೇರಿದಾರಮ್ಮ ಅಂತ. ಎಂಥ ಸಾಂಗ್ ಅದು. ಎಸ್ ಪಿ ಬಿ ಅವರು, ಚಿತ್ರಮ್ಮ ಅವರು ಜೀವ ತುಂಬಿ ಆಡಿದ್ದಾರೆ. ಹಸಿರೇ ಇರದ ಬಯಲು, ಬಯಸಿ ಬರೋದು ನವಿಲು, ತುಂಬು ವನರಾಜಿಯೇ ಅವಳ ತವರೂರು, ಪ್ರೀತಿ ಅನುರಾಗವೇ ಹೆಣ್ಣ ನೆರೆಯೋರು, ಹೂವೇ ಇರದ ಕಾಡು, ರಾಗ ಇರದ ಹಾಡು, ರಾಣಿ ಜೇನಿಂದಿಗೂ ಹೂವ ತೋಟದಲ್ಲಿ, ಗೂಡು ಪಡೆದಾಗಲೇ ಕ್ಷೇಮ ಬಾಳಿನಲ್ಲಿ. ಏನು ಚೆನ್ನಾಗಿದೆ ರೀ. ಕೊನೆಗೆ ಬರೋ 2 ಸಾಲಂತೂ ಸಿನಿಮಾದ ಕತೆನ ಫುಲ್ ಅಲ್ಲೇ 2 ಸಾಲ ಹಾಡ್ಬಿಟ್ರು. ಜೀವನವೇ ಆಸೆಗಳ ಅಲೆಗಳ ಸರಮಾಲೆ, ಯೌವನವೇ ಅದರೊಳಗೆ ಮುತ್ತಿನ ಮಣಿಮಾಲೆ ಅಂತ ಕತೆನ ಹಾಡಲ್ಲಿ ಹೇಳಿ ಡೈರೆಕ್ಷನ್ ಮಾಡಕ್ಕೆ ಇನ್ನಷ್ಟು ಪುಷ್ ಮಾಡ್ತಾರೆ ಅವರು. ಡೈರೆಕ್ಟರ್ಗಳು ಈ ಥರ ಸಿಕ್ಬಿಟ್ರೆ ಹಬ್ಬ, ಖುಷಿ, ಚೆನ್ನಾಗಿ ಶೂಟ್ ಮಾಡ್ಬೋದು ಅಂತ. ಫಸ್ಟ್ ಹಾಡೇ ಮಾಡಿಸ್ಕೊಂಡಿರ್ತಾರಲ್ವಾ. ಹಾಡು ಮಾಡಿಸ್ಕೊಂಡಾಗ ಇದೆಲ್ಲ ಅವ್ರ ಕತೆ ಹಾಡಲ್ಲಿ ಹೇಳ್ಬಿಟ್ಟಾಗ ಇನ್ನೂ ಖುಷಿ ಆಗುತ್ತೆ ಸಂದರ್ಭ ಕಟ್ಟಲಿಕ್ಕೆ. ಕೆಲವೊಂದು ಸಂದರ್ಭ ಹೇಳಿರ್ತಾರೆ ಈ ಥರ ಮಾಡ್ತೀನಿ ಅಂತ. ಕೆಲವೊಂದು ಪುಷ್ ಮಾಡ್ದಂಗೆ ಆಗುತ್ತೆ ಹಾಡು ಕೊಟ್ಟಾಗ, ಇನ್ನೂ ಚೇಂಜ್ ಮಾಡ್ಕೊಂಡು ಮಾಡ್ತಾರೆ. ಮೇಘ ಬಂತು ಮೇಘ ಅಣ್ಣವ್ರು ಬಂದು ಚಾಮುಂಡೇಶ್ವರಲ್ಲಿ ಹಾಡಿ ತುಂಬಾ ಖುಷಿಪಟ್ಟು ಕೈ ಮುಗಿದು ಹೋಗ್ತಾರೆ. ಅಂದ್ರೆ ಅಣ್ಣವ್ರು ಹೇಗೆ ಅಂದ್ರೆ, ಯಾರೇ ಹಾಡು ಕೊಡ್ಲಿ ಅವರಿಗೆ ಬೇರೆ ಸಿನಿಮಾದಲ್ಲಿ ಥ್ಯಾಂಕ್ಸ್ ಹೇಳ್ತಾರೆ. ಇಂಥ ಹಾಡ್ದನಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತಾರೆ ಅವರು. ಹಾಡಿ ಸೂಪರ್ ಅಂತ ಹೇಳಿ ಹೋಗ್ಬಿಡಲ್ಲ, ಕೈ ಮುಗಿದು ಇಂಥ ಒಳ್ಳೆ ಹಾಡು ಕೊಟ್ರಿ ಅಂತ ಹೇಳ್ತಾರೆ. ಈ ಹಾಡು ಕೂಡ ಹಂಗೇನೆ. ಒಂದು ವಾಯ್ಸ್ ರೂಮ್ ಇರುತ್ತೆ. ಅಣ್ಣವ್ರು ಹೋದ ಕೂಡ ಎಲ್ಲ ಕಡೆ ಲಾಕ್ ಆಗುತ್ತೆ ರೂಮು. ಅಲ್ಲಿ ಸಿಂಗರ್ಸ್ ಹೋದಂಗೆ ಹಂಗೇನೆ. ಆಮೇಲೆ ಒಂದು ಕನ್ಸರ್ನ್ ರೂಮ್ ಇದೆ. ಅಲ್ಲಿ ಹಂಸಲೇಖ ಅವರು, ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸರು, ರಾಜಶೇಖರ್ ಕೂತಿರ್ತಾರೆ. ಅಣ್ಣವ್ರು ಸ್ಟಾರ್ಟಿಂಗ್ ಆಲಾಪ ಆಡ್ತಾರಲ್ಲ, ಅಂತ ಬರುತ್ತೆ ಮೇಘ ಬಂತು ಮೇಘ ಹಾಡಲ್ಲಿ. ಅದು ಬಂದಂಗೆ ರೋಮಾಂಚನ ಆಗ್ಬಿಡುತ್ತೆ ಎಲ್ರಿಗೂ. ರೋಮಾಂಚನ ಹೋಗುತ್ತೆ. ಅದು ಹೆಂಗಿದೆ ಅದು ವಾಯ್ಸ್. ಅದು ಎಂಥ ಹೈ ಪಿಚ್. ಅದು ಹೈ ಪಿಚ್ಚಲ್ಲಿ ಆಡೋದಂಥ ಹಾಡು ಅಣ್ಣವ್ರಿದು. ಲಿರಿಕ್ಸ್ ಅಂತೂ ಹೇಳೋದೇ ಬೇಡ. ಗಂಡು ಹೆಣ್ಣಿನ ಸಂಬಂಧ ಹೆಂಗೆ ಬರ್ದಿದ್ದಾರೆ ಹಂಸಲೇಖ ಅವರು ಅಂದರೆ ಅವ್ರಿಗೆ ಸಾಟಿನೇ ಇಲ್ಲ ಬೇರೆ ಯಾರು. ಹಂಗೆ ಬರ್ದಿದ್ದಾರೆ. ಅಣ್ಣವ್ರು ಅದನ್ನ ಆಡಿ ತುಂಬ ಖುಷಿ ಪಡ್ತಾರೆ. ಇದೊಂದು ಘಟನೆ ಹೇಳಬೇಕಿತ್ತು. ಮಳೆ ಮಳೆ ಅಂತ ಒಂದು ಸಾಂಗ್ ಇದೆ, ಎಸ್ ಟಿ ಬಿ ಅವರು ಮತ್ತು ಚಿತ್ರಮ್ಮ ಅವರು ಆಡಿದ್ದು. ಎಲ್ಲ ಪದಗಳ ಕೊನೆಗೆ ಮಳೆ ಮಳೆ ಅಂತ ಬರೆದಿದ್ದಾರೆ. ಸಾಲುಗಳ ಕೊನೆಗೆಲ್ಲ ಮಳೆ ಮಳೆ ಸೇರಿಸಿದ್ದಾರೆ. ಅದ್ಭುತ. ಒಂದು ಒಳ್ಳೆ ಪ್ರಯೋಗ ಅದು. ಮೊದಲನೇ ನೋಟ ಮದನ ಮಳೆ, ಮೊದಲನೇ ಸ್ಪರ್ಶ ರತಿಯ ಮಳೆ, ಮೊದಲನೇ ಮಾತು ಕವನ ಮಳೆ, ಮೊದಲನೇ ನಗುವು ಹುಣ್ಣಿಮೆ ಮಳೆ, ಆಲಿಂಗನಕ್ಕೆ ಧರಣಿ ಮಳೆ, ಸಿಹಿ ಚುಂಬನಕ್ಕೆ ಸ್ವಾತಿ ಮಳೆ. ಏನು ಚೆನ್ನಾಗಿದೆ ನೋಡಿ ಪದಪ್ರಯೋಗ. ಎಲ್ಲ ಮಳೆ ಮಳೆ ಅಂತ ರೈನಲ್ಲೇ ಶೂಟಿಂಗ್ ಮಾಡಿದ್ರಿಂದ ಇವ್ರು ಈ ಥರ ಮಾಡ್ಕೊಟ್ಟಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಶೂಟಿಂಗ್ ಮಾಡ್ತಾರೆ. ಸೂಪರಾಗಿ ಬಂತು ಹಾಡು. ಇದರ ಒಂದು ಬಿ ಜಿ ಎಮ್ ಇದೆ. ಅಂಬರೀಷ್ ಸುಧಾರಾಣಿ ಅವರು ಕಾಣಿಸ್ಕೋತಾರೆ ಆ ಒಂದು ಸನ್ನಿವೇಶದಲ್ಲಿ. ಅವಾಗ ಬರೋ ಬಿ ಜಿ ಎಮ್ ಅದು ಮುಂದಕ್ಕೆ ಮೌನ ಸಂಗ್ರಾಮದಲ್ಲಿ ಮಲ್ಲಿಗೆ ಮಲ್ಲಿಗೆ ಅಂತ ಒಂದು ಹಾಡಿದೆಯಲ್ಲ, ಆ ಹಾಡು ಮಾಡಿದ್ದಾರೆ. ಇದರ ಬಿ ಜಿ ಎಮ್ ಅಲ್ಲಿ ಹಾಡಾಯ್ತು. ಇನ್ನೊಂದು ಹಾಡು ನಂಗೂ ನಿಂಗೂ ಇಂದು ಒಂದೇ ಪೋಯಮ್ ಅಂತ. ಅದು ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡೋ ಅಂತ ಒಂದು ಗೀತೆ ಮಾಡಿದ್ದಾರೆ. ಅಲ್ಲಿ ನೋಡಿ ಫಸ್ಟು ಸಿನಿಮಾದಲ್ಲಿ ಅದು ಇತ್ತಿಲ್ಲ, ಆ ಹಾಡು ಒಂದು ಸೀಕ್ವೆನ್ಸ್ ಇಟ್ಟಿತ್ತಿಲ್ಲ. ಬಟ್ ಹಂಸಲೇಖ ಅವರು ಟ್ಯೂನ್ ಹಾಕಿದಾಗ ಅದು ಕೇಳ್ತಾರೆ. ಎಂ ಎಸ್ ರಾಜಶೇಖರ್ ಅವರು ಕೇಳಿದಾಗ ಸರಿ ಆಯಿತು ಒಂದು ಹಾಡು ಮಾಡಿ ಅಂತಾರೆ. ಮತ್ತೆ ಹಾಡು ಮಾಡಿ ಜಾಯಿನ್ ಮಾಡ್ತಾರೆ. ಅದು ಸೂಪರ್ ಹಿಟ್ ಆಗೋಯ್ತು ಹಾಡು. ಒಂದು ಹೈ ವೋಲ್ಟೇಜ್ ಸಾಂಗ್. ಅದು ಸಖತ್ತಾಗಿ ಮಾಡಿದ್ದಾರೆ ಹಾಡೋದು.
ಅದರಲ್ಲಿ ಬರೋ ಬಿ ಜಿ ಎಮ್ಸ್ ಎಲ್ಲ ಎಕ್ಸ್ಟ್ರಾಡಿನರಿ, ಹಾಡಿನ ಬಿ ಜಿ ಎಮ್ಗಳು ಸೂಪರ್. ಹಾಗಾಗಿ ಮಣ್ಣಿನ ದೋಣಿ ಹಾಡು ಒಂದು ಸ್ವಾರಸ್ಯಕರವಾಗಿ ಒಂದು ಮಾಹಿತಿ ಇಲ್ಲ ನಿಮಗೆ ಹಾಡು ಹುಟ್ಟಿದೆ ಹೆಂಗೆ ಅಂತ. ಆದರೆ ಜಾನಕಮ್ಮ ಬಂದು ಹೊಗಳಿದ್ದು, ಅಣ್ಣವ್ರು ಬಂದು ಕೈ ಮುಗಿದು ಹೊಗಳಿದ್ದು ಇದು ನಿಮಗೆ ಹೇಳಬೇಕಿತ್ತು. ಹಾಗೂ ಮಳೆ ಮಳೆ ಹಾಡಲ್ಲಿ ಮಾಡಿದ ಪ್ರಯೋಗ, ಈ ಹಾಡಲ್ಲಿ ತಬಲಾ, ಸ್ಯಾಕ್ಸೋಫೋನು, ವಯಲಿನ್ನು ಎಲ್ಲ ಎಕ್ಸ್ಟ್ರಾಡಿನರಿ ಲೈವ್ ರೆಕಾರ್ಡಿಂಗ್ ಚಾಮುಂಡೇಶ್ವರಲ್ಲಿ ಮಾಡಿದ್ರು. ಅದು ವೈಭವ ನಮಗಂತೂ ನೋಡೋಕ್ಕಾಗಿಲ್ಲ, ಹಾಡು ಕೇಳಿದಾಗ ಗೊತ್ತಾಗುತ್ತೆ ಹೆಂಗೆ ಮಾಡಿರ್ಬೋದು ಅಂತ ಅಲ್ವಾ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ಮಣ್ಣಿನ ದೋಣಿ ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.